ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಎಸ್ ಕಳ್ಳಿಮನೆ ಅಂತೇಳಿ. ನಾನು ರೇಷ್ಮೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಮುಖವಾಗಿ ಈ ವರ್ಷ ನಮಗೆ ಮುಂಗಾರು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೇಷ್ಮೆ ಬೆಳೆಗಾರರಿಗೆ ಒಂದೆರಡು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ನಮಗೆ ಬಹುವಾರ್ಷಿಕ ಒಂದು ಬೆಳೆ ಆಗಿರೋದರಿಂದ, ಒಂದೇ ಜಾಗದಲ್ಲಿ 15 ವರ್ಷ ಇರೋದರಿಂದ, ಈ ವರ್ಷದ ಮಳೆಯ ಒಂದು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಕ್ರಿಯೆಗಳು ಅಂತಂದರೆ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಅಳವಡಿಸಿಕೊಂಡಲ್ಲಿ ಮಣ್ಣಿನ ಫಲವತ್ತತೆಯ ಜೊತೆಗೆ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸ ಜಾಸ್ತಿ ಆಗ್ತದೆ. ಅಂದರೆ ಕೂಪರನ್ನು ಬಳಸಿ 1.5 ನಾಟನ್ನು ತಕ್ಕೊಂಡು ಅದರಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು, ಏನೇನು ತ್ಯಾಜ್ಯ ಸಿಗುತ್ತೆ ರೇಷ್ಮೆ ಬೆಳೆ ನಂತರ ಆಗಿರ್ಬೋದು ಮತ್ತು ಬಾಳೆ ದಿಂಡುಗಳಾಗಿರ್ಬೋದು, ಅಂಥ ತ್ಯಾಜ್ಯಗಳನ್ನೆಲ್ಲ ಅದರಲ್ಲಿ ತುಂಬಿ ಮುಚ್ಚಿ ಮಣ್ಣಿನಿಂದ ಮುಚ್ಚೋದ್ರಿಂದ ಅದು ಸ್ಥಾನಿಕವಾಗಿ ಕಾಂಪೋಸ್ಟ್ ಕೂಡ ಆಗುತ್ತೆ, ಬೆಳೆಗಳಿಗೆ ಪೋಷಕಾಂಶಗಳು ಸಿಗುತ್ತೆ ಮತ್ತು ತೇವಾಂಶವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಕಳೆಗಳನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಈಗ ಒಣ ಹವೆ ಇರೋ ಹಿನ್ನೆಲೆಯಲ್ಲಿ ನಮಗೆ ಥ್ರಿಪ್ಸ್ ಮತ್ತು ಮೈಟ್ ಸಮಸ್ಯೆ ಜಾಸ್ತಿ ರೈತರಲ್ಲಿ ಕಾಣಿಸ್ತಾ ಇದೆ ರೇಷ್ಮೆ ಬೆಳೆಗೆ, ಅಂದರೆ ಹಿಪ್ಪನೇರಳೆ ತೋಟಗಳಲ್ಲಿ. ಅದಕ್ಕೆ ನಮ್ಮ ರೈತ ಬಾಂಧವರು ಮೊದಲನೇದಾಗಿ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡ್ಕೊಳ್ಬೋದು. 3 ರಿಂದ 5 ml 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿಕೊಂಡ್ರೆ ಅದನ್ನು ಪ್ರಮಾಣವನ್ನು ತಗ್ಗಿಸ್ಬೋದು. ಜೊತೆಗೆ ಎಕೋನಿಮ್ ಪ್ಲಸ್ ಅನ್ನೋ ಪ್ರಾಡಕ್ಟ್ ಕೂಡ ನೇರವಾಗಿ ಸಿಗುತ್ತೆ, ಅದನ್ನು ನೀರಲ್ಲಿ ನೇರವಾಗಿ ಕರಗುವಂಥದ್ದು, ಅದನ್ನು ಕೂಡ ಬಳಸ್ಬೋದು. ಒಂದು ವೇಳೆ ಇದಕ್ಕೆ ನಮಗೆ ಹತೋಟಿ ಸಿಗಲಿಲ್ಲ ಅಂತಂದರೆ ವೆಟಬಲ್ ಸಲ್ಫರ್ ಅಂತೇಳಿ, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. 1 ವಾರದ ನಂತರ ನಾವು ರೇಷ್ಮೆ ಹುಳುಗಳಿಗೆ ಸೊಪ್ಪನ್ನ ಕೊಡಲಿಕ್ಕೆ ತಯಾರಾಗ್ತದೆ. ಅಂಥದನ್ನು ವೆಟಬಲ್ ಸಲ್ಫರನ್ನು 3 ಗ್ರಾಮ್ 1 ಲೀಟರ್ಗೆ ಈ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಿ ನಾವು ಥ್ರಿಪ್ಸ್ ಮತ್ತು ಮೈಟ್ಸನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಡ್ರಿಫ್ಟ್ ಎಫೆಕ್ಟ್ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂತಂದರೆ ಹಿಪ್ಪನೇರಳೆ ತೋಟದ ಸುತ್ತಮುತ್ತಲಿನಲ್ಲಿ ಏನೋ ತರಕಾರಿ ಬೆಳೆಗಳು ಆಗಿರ್ಬೋದು, ಬೇರೆ ಬೆಳೆಗಳನ್ನು ಬೆಳೀತಾ ಇರುವಂಥ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇರುವಂಥ ಜಾಗಗಳಲ್ಲಿ ಅಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡಿರುವಂಥದ್ದು ಗಾಳಿ ಮುಖೇನ ಹಿಪ್ಪನೇರಳೆ ತೋಟಕ್ಕೆ ಬಂದು ಎಲೆಗಳ ಮೇಲೆ ಕುತ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಅದನ್ನು ತೊಡೆದು ಹಾಕಲಿಕ್ಕೆ ಹನಿ ನೀರಾವರಿ ಜೊತೆಗೆ ನಾವು ಸ್ಪ್ರಿಂಕ್ಲರನ್ನು ಹಾಕ್ಕೊಂಡಾಗ ಆ ಸ್ಪ್ರಿಂಕ್ಲರ್ ಎಲೆ ಮೇಲೆಲ್ಲ ಅದು ತೊಳೆದಾಗಿ ವಾಶೌಟ್ ಆಗಿ ಅಲ್ಲಿ ಇರತಕ್ಕಂಥ ರಾಸಾಯನಿಕ ಅಂಶಗಳು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ರೀತಿ ಕೆಲವು ರೈತರು ಈಗಾಗಲೇ ಅಳವಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬದುಗಳ ಸುತ್ತಲೂ ಕೂಡ ತೆಂಗಿನ ಗರಿಯನ್ನು ನಾವು ತಡೆಗೋಡೆಯಾಗಿ ಹಾಕೋದ್ರಿಂದ ಅಲ್ಲಿ ರಾಸಾಯನಿಕಗಳು ಸಿಂಪರಣೆ ಆದರೂ ಸಹಿತ ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಮೇವಿನ ಬೆಳೆಗಳನ್ನು ಬದುವಿನ ಸುತ್ತಲೂ ಹಾಕ್ಕೊಂಡಾಗ ನಮಗೆ ಒಂದು ತಡೆಗೋಡೆಯಾಗಿ, ತಾತ್ಕಾಲಿಕ ತಡೆಗೋಡೆಯಾಗಿ ಕೂಡ ಕೆಲಸ ಮಾಡುತ್ತೆ. ಮುಸ್ಕಿನ ಜೋಳ ಹಾಕ್ಕೊಳ್ಬೋದು, ಅಥವಾ ಮೇವುಗಳು ನೇಪಿಯರ್ ಅಥವಾ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ, ಅದನ್ನು ಬದು ಸುತ್ತಲೂ ಒಂದು 2 ರಿಂದ 3 ಸಲ ಹಾಕ್ಕೊಂಡಾಗ ಅದು ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ. ಅದು ಗಾಳಿಯಿಂದ ಬರ್ತಕ್ಕಂಥ ರಾಸಾಯನಿಕ ಅಂಶಗಳನ್ನು ತಡೆಗಟ್ಟಿ ನಮಗೆ ಸೊಪ್ಪನ್ನು ಬಳಸ್ಕೊಳ್ಬೋದು. ಆ ರೀತಿ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9148 468 725. ಧನ್ಯವಾದಗಳು.